ಫ್ರೀ ಬಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟೋ ಜನ ತೆರಿ ಕೂದಲ ಹಿಡ್ಕೊಂಡೆಲ್ಲ ಜಗ್ಗಾಡಿದ್ದಾರೆ. ಈಗ ಬರುವಂತ 2028ನ ದಿಕ್ಸೂಚಿ ಇದು ಈ ಎಲೆಕ್ಷನ್ ನಡೆಯುವಂತ. ಅಸಮಾಧಾನ ಇದೆ ಜನರಲ್ಲಿ. ಈ ಸತಿ 50-50 ಇದೆ ಮೇಡಮ್, ಹೇಳಕ್ಕಾಗಲ್ಲ ಏನು. ನಮಗೇನಿಲ್ಲ, ಬಡವರು ಬಗ್ಗರಿಗೆ ಒಳ್ಳೇದಾಗಬೇಕು. ಸುಮ್ಮನೆ ಗೆಲ್ಲೋದು ಒಂಥರ, ಗೆದ್ದ ಮೇಲೆ ಒಂಥರ ಆಗ್ಬಾರ್ದು. ಯಾವ ರೀತಿ ಬದುಕಬೇಕು. ಬೈ ಎಲೆಕ್ಷನ್ ಬಹಳ ಡೇಂಜರ್ ಐತಿ ಮೇಡಮ್. ಈ ಸತಿ ಜಮೀರ್ ಅಹಮದ್ ಬರ್ಬೇಕಂತ ಹೇಳಕತ್ತಾರೆ ಜಮ್ಮ, ಅವ್ರು ಬಂದಿಲ್ಲ ಆದ್ರೂ ಚೆನ್ನಾಗೈತಿ. ನಮಗೆ ಶಾಸಕರು ಈಗ ನೀವು ಹೆಂಗೆ ಸಿಕ್ಕಿದ್ರೆ ಹಂಗೆ ಸಿಗ್ಬೇಕು. ಅವ್ರು ನಮಗೆ ಹಂಗೆ ಸಿಗೋದೇ ಅಲ್ಲಲ್ಲ. ದುಡ್ಡು ಖರ್ಚು ಮಾಡ್ತಿದ್ದಾರೆ, ಎಲ್ಲ ನಮೂನೆಯನ್ನು ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ನಾವು ಅಲ್ಪಸಂಖ್ಯಾತ ಹುಡುಗರು ಏನಿದ್ದಾರೆ ಎಲ್ಲ ಆಯ್ತಲ್ಲ ಕಾಂಗ್ರೆಸ್ಸಿಗೆ ವಿರುದ್ಧನೇ ಇರೋದು. ಕಾಂಗ್ರೆಸ್ನವರು ಮಾಡೋರಿಗೆ ಮಾಡಿದ್ರಿ, ನೀವು ಮಾಡಿದ್ದಾರೆ ಏನೂ ಮಾಡಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರ ಎರಡೂ ಪಕ್ಷದವರು ಮಾಡ್ತಿದ್ದಾರೆ, ಜೊತೆಗೆ ಈಗ ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ. ಸೊ ಈ ಹಿಂದೆ ಹೇಗಿತ್ತು ಅಂದರೆ ಒಂದೇ ಮಾತು ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ, ಬಟ್ ಈಗ ಆ ವಾತಾವರಣ ಇಲ್ಲ. ಇದನ್ನ ನೋಡಿದ್ರೆ ಹೇಗನ್ಸುತ್ತೆ? ಇಲ್ಲ, ವಾತಾವರಣ ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಏನಿದೆ, ಈಗ ನೀವು ಸಮೀಕ್ಷೆಯನ್ನು ಮಾಡ್ತಿದ್ರ, ಇಲ್ಲಿ ಮೊದಲಿಂದನೂ ಕಾಂಗ್ರೆಸ್ಸಿನ ಭದ್ರಕೋಟೆ. ಈಗ ನೀವು ಹೇಳೋದಾಗೆ ಅಲ್ಪಸಂಖ್ಯಾತರಲ್ಲಿ ಒಂದು ಭಿನ್ನಾಭಿಪ್ರಾಯ ಆಯ್ತಂತ, ಅದು ಎಲ್ಲರ ಮನಸ್ಸಲ್ಲಿ ಇಲ್ಲ. ಯಾಕಂದರೆ ಮೊದಲಿಂದನೂ ಇಲ್ಲಿ ಭದ್ರಕೋಟೆ ಲೀಡ್ ಕೊಟ್ಟಿದ್ದೆ ಅಲ್ಪಸಂಖ್ಯಾತರು. ಈ ಸಲ ಹಕ್ಕನ್ನು ಕೇಳಿದರು. ಈಗ ನಾವು ಕಾಂಗ್ರೆಸ್ ಕಾರ್ಪೊರೇಟರ್ಗಳಾಗಲಿ, ಕಾಂಗ್ರೆಸ್ಸಿನ ಮುಖಂಡರು, ಅಲ್ಪಸಂಖ್ಯಾತರ ಮುಖಂಡರಾಗಲಿ ಎಲ್ಲರೂ ಕೇಳಿದ್ದೆ ನಮ್ಮ ಎಸ್ ಮಲ್ಲಣ್ಣ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ನಡಿಬೇಕು. ಎಸ್ ಮಲ್ಲಣ್ಣ ಅವರ ನೇತೃತ್ವದಲ್ಲಿ ಇಲ್ಲಿ ಗೆಲ್ಲುವಂಥ ಸೂಕ್ತ ಅಭ್ಯರ್ಥಿ ಯಾರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದರು. ಈವನ್ ಎಸ್ ಮಲ್ಲಣ್ಣ ಅವರು ಅದೇ ವಿಚಾರ ಹೇಳಿದ್ದು. ಏನಂತ, ಒಂದು ವೇಳೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು, ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೊಟ್ಟರು, ಅವರ ಅನುಕಂಪದ ಆಧಾರ ಮೇಲೆ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರು, ಅಹಿಂದ ವರ್ಗದವರಿಗೆ ಯಾರಿಗೆ ಕೊಟ್ಟರು, ಸೂಕ್ತ ಅಭ್ಯರ್ಥಿ ಯಾರಿದ್ದಾರೆ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ನಮ್ಮ ಜಿಲ್ಲಾ ಸಚಿವರು ಎಸ್ ಮಲ್ಲಣ್ಣವರು ಅದೇ ಬೇಸ್ ಮೇಲೆ ಅವರು ಹೈಕಮಾಂಡಿಂದ ಆಗಲಿ ಸೆಂಟ್ರಲಿಂದ ಆಗಲಿ ಇಲ್ಲಿ ಸಮೀಕ್ಷೆ ಮಾಡಿದ ಮೇಲೆ ಒಂದು ಅನುಕಂಪದ ಆಧಾರ ಪ್ಲಸ್, ಯಾಕಂದರೆ ಈಗ ಬರುವಂಥ 2028ನ ದಿಕ್ಸೂಚಿ ಇದು ಈ ಎಲೆಕ್ಷನ್ ನಡೆಯುವಂತ. 2028ಕ್ಕೆ ನಿಮ್ಮ ಸಮುದಾಯದವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಭರವಸೆ ಇದೆ. ಯಾಕಂದರೆ ನಮಗೆ ನಮ್ಮ ಜಿಲ್ಲಾ ಸಚಿವರ ಮೇಲೆ ಭರವಸೆ ಇದೆ. ಯಾಕಂದರೆ ನಾವು ಮಾಡುವಂಥ ಅವರಿಗೆ ಸಹಕಾರ ಏನಿದೆ ಅಲ್ಲ, ಅವರು ನಮಗೆ ಮಾತು ಕೊಟ್ಟಿದ್ದಾರೆ, ಮಾತನ್ನು ಹೇಳ್ತಿದ್ದಾರೆ. ಬರುವ ದಿನಗಳಲ್ಲಿ ಸೂಕ್ತ ಅಭ್ಯರ್ಥಿ ಯಾರುತ್ತೆ ನಾನು ನಿಮ್ಮ ಕೈ ಜೋಡಿಸ್ತೀನಿ ಅಂತ ಅವರು ನಮಗೆ ಹೇಳ್ತಿದ್ದಾರೆ. ಹಾಗಾಗಿ ತಾನೇ ಈಗ ನಮ್ಮ ಸಮಾಜ, ಈಶ್ವರ ಸಮಾಜ, ನಮ್ಮ ಸಮಾಜದ ಕಾರ್ಪೊರೇಟರ್ ಎಲ್ಲ ಅವ್ರ ಜೊತೆ ಇರೋದು ಈಗ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರೇ ಅವರು ತೀರ್ಕೊಳ್ಳೋಕ್ಕೂ ಮುಂಚೆ ಹೇಳಿದರು, ನನ್ನ ನಂತರದಲ್ಲಿ ಇಲ್ಲಿನ ದಕ್ಷಿಣದ ಸೀಟ್ ಏನಿದೆ ದಾವಣಗೆರೆಯಲ್ಲಿ ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಮಾತು ಅವರು ಕೂಡ ಹೇಳಿದರು. ಬಟ್ ಇದಾದಮೇಲೆ ರೆಕಾರ್ಡ್ಸ್ ಇಲ್ಲ ಅನ್ನೋ ಮಾತು ಕೇಳಿಬಂತು. ಈ ಬೆಳವಣಿಗೆ ಬಗ್ಗೆ ಹೇಗೆ ಅನಿಸುತ್ತೆ? ಈಗ ಈ ಬೆಳವಣಿಗೆ ಏನಿದೆ ಮೇಡಮ್, ಈಗ ರಾಜಕೀಯದ ಸಂದರ್ಭದಲ್ಲಿ ಏನು ವಾಸ್ತವಾಂಶ ಈಗ ಪ್ರೆಸೆಂಟ್ ಏನಿರ್ತಲ್ಲ, ಹೈಕಮಾಂಡ್ ಆಗಲಿ ಸ್ಟೇಟ್ ಆಗಲಿ ಗೆಲುವು ಮುಖ್ಯ ಇರುತ್ತೆ. ಯಾವುದೇ ಪಕ್ಷಕ್ಕೆ ಇರಲಿ ಗೆಲುವು ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಗೆಲ್ಲುವ ಕುದುರೆಗೆ ಅವರು ಅವಕಾಶ ಕೊಟ್ಟಿದ್ದಾರೆ ಮೇಡಮ್. ಈಗ ಜಮೀರ್ ಅಹಮದ್ ಅವ್ರು ಬಂದಿಲ್ಲ, ಅವರು ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಕಾಂಗ್ರೆಸ್ ಮುಖಂಡರೇ ಹೇಳ್ತಾರೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಕೇರಳದಲ್ಲಿ ಬ್ಯುಸಿ ಆಗಿದ್ದಾರೆ ಕ್ಯಾಂಪೈನ್ ಅಂತ. ಬಟ್ ಅವರು ಬಂದಿಲ್ಲ ಅಂದರೆ ಒಂದಷ್ಟು ಏನಾದರೂ ಎಫೆಕ್ಟ್ ಆಗ್ಬಹುದು ಕಾಂಗ್ರೆಸ್ಗೆ ಅನ್ಸುತ್ತಾ ಮೇಡಮ್? ಈಗ ಅವರು ಒಂದು ಅಲ್ಪಸಂಖ್ಯಾತರದ ನಾಯಕರು. ಈಗ ಎಲ್ಲ ಮುಸ್ಲಿಂ ಸಮಾಜದಲ್ಲಿ, ಅಲ್ಪಸಂಖ್ಯಾತದಲ್ಲಿ, ಮೈನಾರಿಟೀಸಲ್ಲಿ, OBCದಲ್ಲಿ ಒಂದು ಬೇರೆ ಸ್ಟಾರ್ ಕ್ಯಾಂಪೇನ್ ಇರ್ತಾರೆ ಇದೆ. ಹಾಗಾಗಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರದ್ದು ಸೆಂಟ್ರಲಿಂದ ಮತ್ತು ಸ್ಟೇಟಿಂದಾನೇ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಬಾಗಲಕೋಟೆ ನಡೀತಿದೆ, ಅಲ್ಲೂ ಹೋಗ್ತಿದ್ದಾರೆ, ಕೇರಳ ನಡೀತಿದೆ, ಅಲ್ಲೂ ಹೋಗ್ತಿದ್ದಾರೆ. ಹಾಗಾಗಿ ನಮ್ಮ ಕಡೆಯಿಂದನೂ ನಮ್ಮ ನಾಯಕರು ಅವ್ರಿಗೆ ಮನವಿ ಮಾಡಿದ್ದಾರೆ. ಅವರು ಸೂಕ್ತ ಸಂದರ್ಭ ನೋಡಿ ಬರ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನೋಡಿ ಮೇಡಮ್, ಈ ಸತಿ ಐತಲ್ಲ, ನಮ್ಮ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ, ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅನ್ಯಾಯ ಆಗಿದೆ ಅಂತ ಭಾಳ ಆಯ್ತಲ್ಲ, ಅಸಮಾಧಾನ ಇದೆ ಜನರಲ್ಲಿ. ಈ ಸತಿ 50-50 ಇದೆ ಮೇಡಮ್, ಹೇಳೋಕ್ಕಾಗಲ್ಲ ಏನು ಅನ್ನೋದು. ಯಾಕಂದರೆ ಈಗ ಕೆಲವರು ಐತಲ್ಲ 50-50 ಇಂಡಿಪೆಂಡೆನ್ಸಿಗೆ ಆತ ನಮ್ಮ ಸಮಾಜದಿಂದ ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಬೀಳ್ಬೋದು. ಯಾಕಂದರೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಭಾಳ ಅಸಮಾಧಾನ ಇದೆ. ಈ ಸತಿ ಹೇಳಕ್ಕೆ ಬರಲ್ಲ ಎಲೆಕ್ಷನ್ ಏನಾಗುತ್ತೆ ಏನು. ನಮಗೇನಿಲ್ಲ, ಬಡವರು ಬಗ್ಗರಿಗೆ ಒಳ್ಳೇದಾಗಬೇಕು. ಆಮೇಲೆ ಮನೆ ಇಲ್ದರಿಗೆ ಮನೆ ಕೊಡಬೇಕು. ಸುಮ್ಮನೆ ಗೆಲ್ಲೋದು ಒಂಥರ, ಗೆದ್ದ ಮೇಲೆ ಒಂಥರ ಆಗಬಾರ್ದು. ಯಾಕಂದರೆ ನಡೆಯೋದು ಹಿಂಗೆ ಮಾಡ್ತೀವಿ ಅಂತಂದು ಭಾಳ ಸತಿ ಎಲ್ಲ ಮೋಸ ಹೋಗ್ಬಿಟ್ಟಿದ್ದೀವಿ. ಈ ಸತಿ ಆದರೆ ಏನಾರ ಮಾಡಿಕೊಡ್ತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಯಾಕಪ್ಪ ವಿಪರೀತ ರೇಟ್ ಆಗಿದೆ, ಎಲ್ಲ ಬಡವ್ರು ಹೆಂಗೆ ಬದುಕಬೇಕು. ರೇಷನ್ ವಿಪರೀತ ರೇಟು, ಗ್ಯಾಸು ರೇಟು, ಪೆಟ್ರೋಲ್ ರೇಟು, ಎಲ್ಲ ರೇಟು. ಬಡವರು ಬಂಗಾರ ನೋಡಿದ್ರೆ ವಿಪರೀತ ರೇಟ್ ಐತಿ. ಯಾವ ರೀತಿ ಬದುಕಬೇಕು, ಬಂದರೆ ಯಾರೇ ಗೆಲ್ಲವಲ್ರಕ್ಕ ಒಳ್ಳೆ ರೀತಿಯಲ್ಲಿ ಬಡವ್ರಿಗೆ ಒಂದು ಸ್ವಲ್ಪ ಒಳ್ಳೇದಾದ್ರೆ ಸಹ
ಇವಾಗ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ 40 ವರ್ಷದಿಂದ ಅಧಿಕಾರದಲ್ಲಿರೋದು. ಈಗ ನೆಕ್ಸ್ಟ್ ಚೇಂಜ್ ಆಗಬೇಕು ಅಂತಾನ? ಈಗ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರು ಗೆಲ್ಲಬೇಕು ಅಂತಾನ, ಅಥವಾ ಈ ಸಲ ಏನಾದ್ರು ಚೇಂಜ್ ಆಗಬೇಕು ಅನ್ಸುತ್ತಾ? ಗೆಲ್ಬೋದು ಮೇಡಮ್ ಅವರೇ. ಒಳ್ಳೇದು ಆಕತಿ ಅಂದರೆ ಗೆಲ್ಲಿ. ಗೆದ್ದ ಮೇಲೆ ಯಾರಿಗೆ ಮೋಸ ಮಾಡಬಾರ್ದು, ಗೆಲ್ಲಬೇಕು. ಅಜ್ಜರು ಯಾವ ಥರ ಇದ್ರೆ ಅದೇ ಥರ ಮಾಡ್ಕೊಂತ ಹೋಗ್ಬೇಕು. ಸಣ್ಣ ಮಗ ಇನ್ನೂ ಅವನಿಗೆ ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ. ಆದ್ರೆ ನಾವು ಮುಂದೆ ನಿಂತ್ಕೊಂಡು ಹಿರಿಯರು ಗುರಿಯರು ಎಲ್ಲ ಸೇರಿ ಗೆಲ್ಲಿಸಿ ಅವನಿಗೆ ಮುಂದಕ್ಕೆ ತರ್ತೀವಿ. ಹೇಗೆ ಅನಿಸ್ತಿದೆ ಸರ್ ಈ ಸಲ ದಾವಣಗೆರೆ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಭಾಳ ಡೇಂಜರ್ ಐತಿ ಮೇಡಮ್ ಈ ಸತಿ. ಡೇಂಜರ್ ಭಾಳ ಡೇಂಜರ್ ಅಂದರೆ ಭಾಳ ಡೇಂಜರ್ ಐತಿ. ನೋಡ್ಬೇಕು ಮೇಡಮ್, ಯಾರು ಅಭ್ಯರ್ಥಿ ಚೆನ್ನಾಗೈತಿ ಅವ್ರಿಗೆ ಓಟ್ ಮಾಡ್ಬೇಕಂತ ಇದ್ದೀವಿ. ಯಾಕಂದರೆ ಭಾಳ ಮುಸ್ಲಿಂ ಜನರು ಭಾಳ ಮನ್ಸಿಗೆ ನೋವಾಗ್ಬಿಟ್ಟೈತಿ. ಅದು ಯಾರಿಗೆ ಹೇಳಂಗಿಲ್ಲ, ಹಂಗಾಗ್ಬಿಟ್ಟೈತಿ. ಡೇಂಜರ್ ಅಂದ್ರಲ್ಲ, ಯಾಕೆ ಡೇಂಜರ್ ಅಂತ? ಕಾಂಗ್ರೆಸ್ಸಿಗೆ ಡೇಂಜರ್ ಐತೆ ಅಂತ ಹೇಳ್ತೀವಿ ಮೇಡಮ್. ಭಾಳ ಡೇಂಜರ್ ಐತೆ ಅಂತ ಹೇಳಕತ್ತೀವಿ ಹುಡುಗರು, ನಾವು ಹೇಳಕತ್ತೀವಿ. ನೋಡೋಣಪ್ಪ ಈ ಸತಿ ಮಾಡೋಣ ಅಂತ ಹೇಳಿದೆ. ಅವರು ಎಲ್ಲಿ ಕೇಳಿದ್ರು ಬರೀ SDP, ಕಟಿಪಟ್ನ, ಟೆಲಿಫೋನ್ ಅಂಥದ್ದೇ ಬರೀ ಡೈಮಂಡು ಹೇಳ್ತಿದ್ದಾರೆ. ನೋಡೋಣ ಮೇಡಮ್, ಕಾಯ್ದು ನೋಡೋಣ. ಇನ್ನೊಂದು 2 ದಿವಸ ಐತಿ ಟೈಮು. ಜಮೀರ್ ಅಹಮದ್ ಬರ್ಬೇಕಂತ ಹೇಳಕತ್ತಾರೆ ಜನ. ಅವ್ರು ಬಂದಿಲ್ಲ ಆದರೂ ಚೆನ್ನಾಗೈತಿ. ಬರಬಾರ್ದು ಇನ್ ಕೇಸ್ ಬಂದರೆ ನೋಡೋಣ. ಇವಾಗ ನೋಡ್ತೀವಿ, ಅವ್ರು ಬಂದರೆ ಅವ್ರ ತೀರ್ಮಾನ ಏನೈತೆ ಅಂತ ಕೇಳ್ತೀವಿ. ಆ ಜನದ ಮೇಲೆ ಡಿಪೆಂಡ್ ಐತೆ ಮೇಡಮ್. ಈಗ ಸಾದಿಕ್ ಪೈಲ್ವಾನ್ ನಿಮ್ಮವರೇ ಇವಾಗ ಕಾಂಪ್ರಮೈಸ್ ಆದ್ರು, ವಾಪಸ್ ನಾಮಿನೇಷನ್ ತಗೊಂಡ್ರು, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು ಮೇಡಮ್ ನೀವು. ನೋಡಿ ಮೇಡಮ್, ಸಾದಿಕ್ ಪೈಲ್ವಾನ್ ಯಾವ ಕಾರಣಕ್ಕೆ ಸೀಟ್ ತೆಗಿಯಲ್ಲ ಅಂತ ಹೇಳಿದರು. ಅವರಿಗೆ ಭಾಳ ಪ್ರೆಸರ್ ಬಿದ್ದೈತಿ ಮೇಲಿಂದ. DKC ಮತ್ತು ಸಿದ್ದರಾಮಯ್ಯ ಅವರು ಭಾಳ ಪ್ರೆಸರ್ ಹಾಕಿದ್ದಾರೆ. ಅದಕ್ಕೋಸ್ಕರ ಅವರು ಸೀಟ್ ವಾಪಸ್ ತಗೊಂಡಾರೆ. ಯಾಕೆಂದರೆ ಹೈಕಮಾಂಡ್ ಮಾತು ಕೇಳಲೇಬೇಕು. 40 ವರ್ಷ ಅವರು ದುಡಿದಿದ್ದಾರೆ, ಇಲ್ಲ ಅಂತಲ್ಲ. ಅವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದರೆ ಇವಾಗ ನೀವು ನಿಂತರೆ BJP ಪ್ಲಸ್ ಪಾಯಿಂಟ್ ಆಗ್ತೈತಿ, ಇಲ್ಲಿ ಬೇಡಪ್ಪ ಅಂತ ಹೇಳಿ ಅವ್ರಿಗೆ ಪ್ರೆಸರ್ ಹಾಕಿದ್ದಾರೆ. ಹಂಗಾಗಿ ನಮ್ಮ ಸಾದಿಕ್ ಪೈಲ್ವಾನ್ ಅವರು ಸೀಟ್ ವಾಪಸ್ ತಗೊಂಡಾರೆ ಮೇಡಮ್. ಜನ ಹೇಳ್ತಾರೆ ಮೇಡಮ್, ಏನು ಬೇಕಾದರೂ ಹೇಳ್ತಾರೆ, ಅದು ಕೇಳೋಂಗಿಲ್ಲ ನಾವು. ಯಾಕಂದರೆ ಅವ್ರು 40 ವರ್ಷದಿಂದ ಇದ್ದಾರೆ ಪಾರ್ಟಿ ಒಳಗೆ. ಅವರು ಮತ್ತೆ ಹಳೆ ಮನೆಗೆ ವಾಪಸ್ ಹೋಗಿದ್ದಾರೆ ಅಂತ ನಾವು ಚೆನ್ನಾಗಾಗೈತೆ ಅಂತ ಹೇಳ್ತೀವಿ. ನಾವು ಯಾಕೆ ಈ ಚುನಾವಣೆಯನ್ನು ಭಾಳ ಇಂಟ್ರೆಸ್ಟಾಗಿ ತೊಗೊಂಡಿವಿ ಅಂತ ಹೇಳಿದರೆ, ನಮಗೆ ಶಾಸಕರು ಈಗ ನೀವು ಹೆಂಗೆ ಸಿಕ್ಕಿದ್ರೆ ಹಂಗೆ ಸಿಗ್ಬೇಕು. ಅವರು ನಮಗೆ ಹಂಗೆ ಸಿಗೋದೇ ಇಲ್ಲಲ್ಲ. ಶಾಸಕರು ಅಂದರೆ MLA ಅವ್ರು ಸಿಗೋದೇ ಇಲ್ಲ. ಯಾವ ಕಾರಣಕ್ಕೂ ಅವ್ರು ಮಧ್ಯವರ್ತಿಗಳಿಗೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಹೋಗ್ಬೇಕಂದ್ರೆ, ಮಧ್ಯವರ್ತಿಗಳು ಏನು ಕೊಡ್ತೀಯಪ್ಪ ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಡತ್ತೆ ನಮ್ಗೆ ಸಾಮಾನ್ಯ ಜನರು. ಈಗ ಜಮೀರ್ ಅಹಮದ್ ಮನವೊಲಿಕೆ ಮಾಡಿ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯನವರು ಕರ್ಕೊಂಡು ಬಂದ್ರೆ ಅದು ಮೇಡಮ್ ಸಾಧ್ಯನೇ ಇಲ್ಲ. ಅದು ಅವರು ಮಂಡಳಿ ಗಿರಾಕಿ ಅಲ್ಲ. ಜಮೀರ್ ಅಹಮದ್ ಮಿನಿಸ್ಟ್ರು, ಅಲ್ಪಸಂಖ್ಯಾತ ನಾಯಕರು. ಅದು ಸಾಧ್ಯನಾ? ಅದು ಒಂದಿಬ್ರು ಹೇಳಿದ್ರು ಕಾಂಗ್ರೆಸ್ನವರು ಬರ್ತಾರೆ ಈ ವೀಕಲ್ಲಿ ಪ್ರಚಾರ ಮಾಡಕ್ಕೆ ಅಂತ. ಬಂದರೂ ಅವರು ಏನು ಹೇಳಲ್ಲ ಮೇಡಮ್. ನಮಗೆ ಬ್ಯಾಲೆನ್ಸ್ನಾಗ ಇಟ್ಟು ಹೋಗ್ತಾರೆ ಅಷ್ಟೇ. ರಾಜಕೀಯ ಮೇಡಮ್ ಇದು. ಈಗ ಸಮರ್ಥ ಅವರು ಪ್ರತಿ ಮನೆಗೂ ಹೋಗ್ತಿದ್ದಾರೆ, ತುಂಬ ಸಿಂಪಲ್ ಆಗಿ, ಅಂದರೆ ತುಂಬ ಸಿಂಪ್ಲಿಸಿಟಿಯಿಂದ ಕಾಣಿಸ್ಕೊಳ್ತಾ ಇದ್ದಾರೆ. ಗೆಲ್ಲೋ ಚಾನ್ಸಸ್ ಇದೆ ಅನ್ನೋ ಥರದ್ದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ದುಡ್ಡು ಖರ್ಚು ಮಾಡ್ತಿದ್ದಾರೆ, ಎಲ್ಲ ನಮೂನೆಯನ್ನು ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತೋಟಗಾರಿಕೆ ಇಲಾಖೆಯು ಗಾಡಿಗಳು ಅವ್ರ ಹತ್ರ ಮಂತ್ರಿ ಸ್ಥಾನ ಇದೆ. ತೋಟಗಾರಿಕೆ ಇಲಾಖೆಯು ಅವರ ಒಂದು 100 ಜೀಪ್ ಇದ್ದಾವೆ ಕರ್ನಾಟಕ ರಾಜ್ಯವು. ಮೈನಿಂಗ್ ಡಿಪಾರ್ಟ್ಮೆಂಟು 1000 ಕಾರ್ ಇದ್ದಾವೆ. ಇಲ್ಲಿ ಎಲ್ಲ ಬಂದಾರೆ, ಎಲ್ಲ ಕಡೆಯಿಂದ ಒತ್ತಡ ಇದೆ ಇಲ್ಲಿ. ಅದು ಹೆಂಗೆ ಹೇಳ್ತದೆ ಮೇಡಮ್? ಸಾಧ್ಯನೇ ಇಲ್ಲ. ಅಲ್ಪಸಂಖ್ಯಾತರು ಅಲ್ಲ, ದುಡ್ಡು ಹಾಕ್ತಿದ್ದಾರೆ, ಅವರು ಸೋಲ್ ಕಾಣ್ತಾರೆ ಅಷ್ಟೇ. ಸೊ ಈಗ ಒಂದಷ್ಟು ಆಮಿಷ ಒಡ್ಡೋ ಪ್ರಯತ್ನಗಳು ಕೂಡ ನಡೆಯುತ್ತೆ. ಅದಕ್ಕೆ ಕೆಲವರು ಅಲ್ಪಸಂಖ್ಯಾತರು ತಲೆಬಾಗಿ ಓಕೆ ಹೆಲ್ಪ್ ಮಾಡಿದ್ದಾರೆ, ಓಟ್ ಹಾಕೋಣ ಅನ್ನೋ ಮನಸ್ಥಿತಿ ಬಂದರೆ ನಮ್ಮ ಪರಿಸ್ಥಿತಿ ಅಲ್ಪಸಂಖ್ಯಾತರದ್ದು ಅದೇ. ನಾವು ಮಿಡ್ಲ್ ಕ್ಲಾಸು ದುಡ್ಕೊಂಡು ತಿನ್ನೋ ಜನ ಕೊನೆಗೆ 8ನೇ ತಾರೀಕು ರಾತ್ರಿ 9ನೇ ತಾರೀಕು ಬೆಳಿಗ್ಗೆ ದುಡ್ಡು ಹಿಡ್ಕೊಂಡು ನಿಂದಿರ್ತಾರೆ ಮನೆ ಹತ್ರ ಬಂದು, ಹಾಕ್ರಿ ಓಟ್ ಹಾಕ್ರಿ ಅಂತ. ಆ ಪರಿಸ್ಥಿತಿ ತಂದಿಟ್ಟಾರೆ ನಮಗೆ. ಈಗ ನಾನು ಬೇಡ ಅಂದ್ರೂ ಇವರು ಒತ್ತಡ ಹಾಕ್ತಾರೆ. ಆ ರೀತಿ ಇದೆ. ನಾವು ಅಲ್ಪಸಂಖ್ಯಾತ ಹುಡುಗರು ಏನಿದ್ದಾರೆ ಮೇಡಮ್, ಎಲ್ಲ ಆಯ್ತಲ್ಲ ಕಾಂಗ್ರೆಸ್ಸಿಗೆ ವಿರುದ್ಧನೇ ಇರೋದು. ಅಂದರೆ ನಾನು ಒಬ್ಬನೇ ಅಲ್ಲ, ಇವೆಲ್ಲರೂ ಅದಾರೆ ನನ್ನ ಜೊತೆಗೆ. ಮಾಡೋದೇ ಕಾಂಗ್ರೆಸ್ಸಿಗೆ ಕೆಲಸ. ನಾವು ನಮಗೈತಲ್ಲ ಸೌತಿಗೆ ಐತಲ್ಲ ಒಂದು ಸ್ವಲ್ಪ ಅನುಕೂಲ ಆಗಬೇಕಷ್ಟೇ. 40 ವರ್ಷದಿಂದ ಐತಲ್ಲ ನಾವು ಕಾಂಗ್ರೆಸ್ಸಿಗೆ ಮಾಡೋದು, ಇನ್ನೂ ಐತಲ್ಲ ಕಾಂಗ್ರೆಸ್ಸಿಗೆ ಮಾಡೋದು. ನಾವು ಬೇರೆ ಏನಾಗಲಿ ನಮಗೈತಲ್ಲ ಗೊತ್ತಿಲ್ಲ, ಕಾಂಗ್ರೆಸ್ಸಿಗೆ ಕೆಲಸ ಮಾಡೋದು. ಸೌದಿಗೆ ಐತಲ್ಲ ಈ ಸಲ ಐತಲ್ಲ ಕೆಲಸ ಆಗಬೇಕಷ್ಟೆ. ಒಂದು ಕಾಲೇಜು, ಒಂದು ಹಾಸ್ಪಿಟ್ಲ್, ಒಂದು ಡೆಲಿವರಿ ಅದು ಅದ ಹೆರಿಗೆ ಹಾಸ್ಪಿಟ್ಲ್, ಅದು ಸ್ವಲ್ಪ ಸವಲತ್ತಾಗಿದ್ರೆ ಸಾಕು. ಅದು ಬಿಟ್ಟರೆ ನಮ್ದು ಐತಲ್ಲ ಮತ್ತು ಏನು ಬೇರೆ ಐತಲ್ಲ, ಬೇರೆ ಏನಿಲ್ಲ ಇರೋದು. ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾನು, ದುಡ್ಡಿನ ಮಾತು ಬರಲ್ಲ. ಎಲೆಕ್ಷನ್ ಇರಲಿ ಬೆಳ್ಳಿ ಅದು ಮಾತಲ್ಲ. ಸೌದಿಗೆ ಒಂದು ಸಲ ಐತಲ್ಲ
ಏನಾದರೂ ಒಂದು ಸ್ವಲ್ಪ ಆಯ್ತಲ್ಲ ಹೆಲ್ಪ್ ಅಷ್ಟೇ. ಈಗ ನಮ್ಮೈತಲ್ಲ ಭಾಷಣನಾಗ ಐತಲ್ಲ ಒಂದು ಹಾಸ್ಪಿಟ್ಲ್ ಐತಿ, ಅದು ಬಂದಾಗೈತಿ, ಅದು ಒಂದು ಐತಲ್ಲ ಸ್ವಲ್ಪ ಕಾಪಾಡ್ ಆಗ್ಬೇಕು ಅಷ್ಟೇ. ಅದು ಬಿಟ್ಟರೆ ಐತಲ್ಲ ಏನಿಲ್ಲ. ಮತ್ತೆ ಈ ಸಲ ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ? BJP ಅನ್ನಿಸ್ತೈತಿ. ಬಿಜೆಪಿ ಗೆಲ್ಲುತ್ತೆ ಅಂತನಾ? ಓಕೆ, ಯಾಕೆ ಗೆಲ್ಲಬೇಕು ಬಿಜೆಪಿ? ಜೊತೆಗೆ ಕಾಂಗ್ರೆಸ್ ಯಾಕೆ ಗೆಲ್ಲಬಾರ್ದು? ಕಾಂಗ್ರೆಸ್ ಈ ಕಾಂಗ್ರೆಸ್ನವ್ರು ಮಾಡೋರಿಗೆ ಮಾಡಿದ್ರಲ್ರಿ, ನಮಗೆ ಮಾಡಿಲ್ದಾರಿಗೆ ಏನೂ ಮಾಡಿಲ್ಲ. ಹಂಗಾಗಿ ಈಗ ಗ್ಯಾರಂಟಿಯಿಂದ ಒಂದಷ್ಟು ಮಂದಿಗೆ ಹೆಲ್ಪ್ ಆಗಿದೆ, ಅದರಲ್ಲೂ ಹೆಂಗಸ್ರಿಗೆ ಖುಷಿ ಆಗಿದೆ. ಫ್ರೀ ಬಸ್ಸು 2000 ಫ್ರೀ ಬಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟೋ ಜನ ತೆರಿ ಕೂದಲ ಹಿಡ್ಕೊಂಡೆಲ್ಲ ಜಗ್ಗಾಡಿದ್ದಾರೆ. ಅದು ದುಡ್ಡು ಕೊಟ್ಟು ಹೋಗೋದು ಬೇಕು, ಇದು ಬೇಡ ಆಗೈತಿ. ಫ್ರೀ ಬಸ್ ಬೇಡವಾಗಿತ್ತು. ಬೇಡ ಆಗೈತಿ. ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಹಣ 2 ವರ್ಷ ಅದು ಅಷ್ಟೇ, ಒಬ್ರಿಗೆ ಬಿದ್ದೈತಿ, ಒಬ್ರಿಗೆ ಬಿದ್ದಿಲ್ಲ. ನಿಮಗೆ ಬರ್ತಾ ಇಲ್ವಾ? ಅದು ನಾನು ಹೆಂಗೈತೆ ಅಂತ ನೋಡಿಲ್ಲ. ನಮ್ಮ ಹುಡುಗ ಗುರ್ತು ಅವನ ಮೊಬೈಲಿಗೆ ಐತಿ, ಗುರ್ತಿಲ್ರಿ ನಾನು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.